ಇದು ಕೌನ್ಸಿಲ್ ಅಲ್ಲಿ ಡೂ ಸ್ವೇರ್ ಇನ್ ದಿ ನೇಮ್ ಆಫ್ ಗಾಡ್ ದಟ್ ಐ ವಿಲ್ ಬೇರ್ ಟ್ರೂ ಫೇತ್ ಅಂಡ್ ಅಲಿಜೆನ್ಸ್ ಟು ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆಸ್ ಬೈ ಲಾ ಎಸ್ಟಾಬ್ಲಿಷ್ಡ್ that I will uphold the sovereignty and the integrity of India and that I will faithfully discharge the duty upon which I am about to enter. ಈಗ ಹೇಳಿ ಡಿಸೋಜಾ ಅವರಿಗೆ ಯಾವ ಶಿಕ್ಷೆ ಆಗಬೇಕು? ಅವ್ರೇನ್ ಮಾಡಿದ್ದಾರೆ? ಜನರನ್ನ ಎತ್ತಿ ಕಟ್ಟುವ ಕೆಲಸ. ರಾಜಭವನಕ್ಕೆ ನುಗ್ಗುತ್ತೇವೆ, ನಿಮ್ಮನ್ನು ಓಡಿಸ್ತೇವೆ, ಹಸೀನಾ ಅವರಿಗೆ ಬಂದ ಗತಿ ನಿಮಗೂ ಬರುತ್ತೆ ಅಂದ್ರೆ ಏನಿದು? ದಾಂಧಲೆ ಮಾಡ್ತಕ್ಕಂಥದ್ದು. ಅಂದಮೇಲೆ ತಕ್ಷಣ ಇವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತಲ್ಲ. ನಿನ್ನೆನೆ ಅರೆಸ್ಟ್ ಮಾಡಬೇಕಾಗಿತ್ತು ಇವ್ರನ್ನ. ಮಾಡಿಲ್ಲ. ಇನ್ನು ಏನ್ ಮಾಡ್ತಾ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್? ಅವ್ರ ಮೇಲೆ ಗೂಂಡಾ ಕಾಯ್ದೆ ಅಡಿ ಕೇಸ್ ಹಾಕಿ ಇಷ್ಟೊತ್ತಿಗೆ ಅರೆಸ್ಟ್ ಆಗಬೇಕಾಗಿತ್ತು, ಆಗಿಲ್ಲ. ಎರಡನೇದು, ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟರೆ ಅದಕ್ಕೆ ರಾಜ್ಯಪಾಲರೇ ಕಾರಣ. ಯಾಕೆ? ರಾಜ್ಯಪಾಲರ ಮುಖ್ಯಮಂತ್ರಿಗಳ ಹೋಮ್ ಮಿನಿಸ್ಟರ್ ಅವರಿಂದ ಆಗತ್ತಾ? ಮಾಡ್ತಾ ಇರತಕ್ಕಂಥ ಈ ಕೆಲಸ ನೀವು ಮಾಡ್ತಾ ಇರತಕ್ಕಂಥದ್ದು. ಕಾಂಗ್ರೆಸ್ನವರು ದಾಂಧಲೆ ಮಾಡಿ ಅದಕ್ಕೆ ಕಾರಣ ರಾಜಭವನ ಆಗತ್ತಾ? ರಾಜ್ಯಪಾಲರಾಗ್ತಾರ? ಪ್ರಜ್ಞೆ ಇದೆಯಾ ನಿಮಗೆ? ಜಮೀರ್ ಅಹಮದ್ ಅವರು ಮತ್ತೆ ಯಾಕೆ ಅವರನ್ನ ಅರೆಸ್ಟ್ ಮಾಡಿಲ್ಲ? ನೀವು ಯಾಕೆ ಕೇಸ್ ಹಾಕಿಲ್ಲ? ಅವರು ಮಾತ್ರನಾ? ಯಾವ ರೀತಿಯಲ್ಲಿ ನಿಂದಿಸಿದ್ದಾರೆ? ವಿವಾದಾತ್ಮಕ ಹೇಳಿಕೆಗಳು ನೀಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್, ನಂಜೇಗೌಡ, ಇನ್ನೂ ಅನೇಕರಿದ್ದಾರೆ. ಈಗ ಇವರನ್ನೆಲ್ಲರನ್ನೂ ಕೂಡ ತಕ್ಷಣ ಬಂಧಿಸಬೇಕು, ಎಫ್ಐಆರ್ ಆಗಬೇಕು ಇವತ್ತು. ಅಷ್ಟು ಮಾತ್ರ ಅಲ್ಲ, ನಾವಿದನ್ನ ಹೆಚ್ಚು ಹೇಳಲಿಕ್ಕೆ ಅಂತ ಇದಲ್ಲ. ನಾವು ಬ್ಯಾಕ್ವರ್ಡ್ ಅಂತಿರಲ್ಲ, ಹಂಗಿದ್ದ ಮೇಲೆ ಈ ರಾಜ್ಯದಲ್ಲಿರ್ತಕ್ಕಂಥ ಗವರ್ನರು ಅವರೊಬ್ಬ ಎಸ್ಸಿ, ಪರಿಶಿಷ್ಟ ಜಾತಿ. ಹಾಗಿದ್ರೆ ನೀವು ಅವರನ್ನ ಈ ರೀತಿ ನಿಂದಿಸಬಹುದಾ? ನೀವು ಈ ರೀತಿ ರಕ್ಷಣೆ ತಗೊಳ್ಳೋದಾದ್ರೆ ಅವರನ್ನ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಯಾಕೆ ಕೇಸ್ ಹಾಕಬಾರ್ದು? ನೀವು ಒಬ್ರಿಗೊಂದು ನ್ಯಾಯ ಯಾಕೆ ಮಾಡ್ತೀರಿ? ಪೊಲೀಸ್ ಡಿಪಾರ್ಟ್ಮೆಂಟ್ ಇವತ್ತು ಏನು ತನ್ನ ಕಣ್ಣು ಮುಂದೆ ನಡೀತಾ ಇದೆಯೋ, ಗವರ್ನರ್ ಫೋಟೋಗಳನ್ನ ಇಟ್ಟು ಸುಡ್ತಾ ಇದ್ದಾರೆ. ಪೊಲೀಸ್ನವರು ಸುಮ್ಮನೆ ನಿಂತಿದ್ದಾರೆ. ಸುಡಬಹುದು ಅವ್ರನ್ನ. ಅವ್ರ ಫೋಟೋ ನೀವು ಸುತ್ತಿದ್ದೀರಿ ಅಂತಂದ್ರೆ ಗವರ್ನರು ಸಂವಿಧಾನದ ಹೆಡ್, ಅವರು ಸಂವಿಧಾನವನ್ನು ಸುಟ್ಟ ಹಾಗೆ. ಆದ್ರಿಂದಾಗಿ ಇವತ್ತು ಯಾರ್ಯಾರು ಎಲ್ಲಿ ಅವರ ಫೋಟೋಗಳನ್ನ ಇದನ್ನು ಸುಟ್ಟಿದ್ದಾರೆ ಎಲ್ಲರನ್ನೂ ಇವತ್ತು ವಿಡಿಯೋಗಳು ನೀವು ಮಾಡಿದ್ದೀರಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ ಇದೆ, ಎಲ್ಲಾ ಜಿಲ್ಲೆಗಳಲ್ಲೂ ಇದೆ, ನಮ್ಮ ಕಡೆನೂ ಇದೆ. ನಿಮ್ಮ ಹತ್ರ ಇಲ್ಲ ಅಂತ ಹೇಳಿ ನಾವು ಕೊಡ್ತೀವಿ. ಬಟ್ ಅವರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಬೇಕು, ಅವರೆಲ್ಲರ ಮೇಲೆ ಕೇಸ್ ಆಗಬೇಕು ಅಂತಕ್ಕಂಥದ್ದನ್ನ ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರ.